ಹಲೋ ನಮಸ್ಕಾರ ಸ್ನೇಹಿತರೆ. ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಜ್ಜಿಯ ಕೆಲವೊಂದು ಮನೆಮದ್ದುಗಳು. ಅದಕ್ಕಿಂತ ಮುಂಚೆ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಪರಂಗಿ ಹಣ್ಣನ್ನು ಹಾಲು ಮತ್ತು ಜೇನುತುಪ್ಪದೊಡನೆ ಸೇವಿಸುತ್ತಿದ್ದರೆ ನರ ದೌರ್ಬಲ್ಯ ನಿವಾರಣೆಯಾಗುತ್ತದೆ. ಕೂದಲಿಗೆ ಬೆಣ್ಣೆಯನ್ನು ಹಚ್ಚಿ ತಿಕ್ಕುತ್ತಿದ್ದರೆ ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ನೆರೆಯುವುದಿಲ್ಲ ಹಾಗೂ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಎಂದಿನ ಕಾಲದ ಜನರು, ಋಷಿಗಳು ಹಣ್ಣು ಹಂಪಲುಗಳಿಂದಲೇ ಜೀವಿಸುತ್ತಿದ್ದರು. ಪಕ್ಷಿವರ್ಗ ಹಣ್ಣಿನಿಂದಲೇ ಜೀವಿಸುತ್ತದೆ. ಶರೀರದ ಬೆಳವಣಿಗೆಗೆ ಹಣ್ಣುಗಳು ಅವಶ್ಯಕ. ಊಟದ ಮೊದಲು, ಊಟದ ಮಧ್ಯೆ, ಊಟದ ನಂತರ ಹಣ್ಣುಗಳನ್ನು ತಿನ್ನುವವನಿಗೆ ರೋಗಗಳೇ ಬರುವುದಿಲ್ಲ. ಹಣ್ಣುಗಳಲ್ಲಿ ರುಚಿ ಇದೆ, ಪೌಷ್ಟಿಕತೆ ಇದೆ, ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಲವಂಗದ ಕಷಾಯ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ನಿವಾರಣೆಯಾಗುವುದು. ಬೇವಿನ ಚಿಗುರನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಸೇವಿಸುತ್ತಾ ಬಂದರೆ ಅಸ್ತಮ ಗುಣವಾಗುತ್ತದೆ. ನಿಂಬೆಹಣ್ಣಿನ ಸಿಪ್ಪೆಯನ್ನು ಮೊಡವೆಗಳ ಮೇಲೆ ಮೃದುವಾಗಿ ತಿಕ್ಕುವುದರಿಂದ ಮೊಡವೆಗಳು ಗುಣವಾಗುತ್ತದೆ. ಮಕ್ಕಳಿಗೆ ಅನನಾಸು ಹಣ್ಣಿನ ರಸ ಕೊಡುವುದರಿಂದ ಜೀರ್ಣಶಕ್ತಿ ಹೆಚ್ಚಿ ಬಲವೃದ್ಧಿಯಾಗುವುದು. ಸ್ಥೂಲಕಾಯದವರು ಒಂದು ಊಟದ ಚಮಚದಷ್ಟು ಹಳೆಯ ಜೇನುತುಪ್ಪವನ್ನು ಪ್ರತಿದಿನವೂ ಸೇವಿಸುತ್ತಿದ್ದರೆ ದೇಹದ ತೂಕ ಕ್ರಮೇಣ ಕಡಿಮೆಯಾಗುವುದು, ನರಗಳಲ್ಲಿ ನವಚೈತನ್ಯ ಉಂಟಾಗುವುದು, ದೈಹಿಕ ಶಕ್ತಿ ಹೆಚ್ಚುವುದು, ಆಯಾಸ ಮತ್ತು ಆಲಸಿಕೆ ಪರಿಹಾರವಾಗುವುದು, ಧಾರಣ ಶಕ್ತಿ ಹೆಚ್ಚುವುದು, ನಿದ್ರೆ ಚೆನ್ನಾಗಿ ಬರುವುದು. ಸ್ತನಗಳಿಗೆ ಹರಳೆಣ್ಣೆ ಹಚ್ಚಿ ಮಾಲಿಶ್ ಮಾಡುತ್ತಿದ್ದರೆ ದುಗ್ಧ ಗ್ರಂಥಿಗಳು ಉತ್ತೇಜನಗೊಂಡು ಹಾಲು ಸರಾಗವಾಗಿ ಸ್ರವಿಯುವುದು. ಹೊಟ್ಟೆ ತೊಳಸಿ ವಾಂತಿಯಾಗುತ್ತಿರುವಾಗ ನಿಂಬೆಹಣ್ಣಿನ ರಸ ಸೇವಿಸಿದರೆ ಉಪಶಮನವಾಗುತ್ತದೆ. ಹೊಟ್ಟೆ ಉಬ್ಬರ, ಅತಿಸಾರ, ಆಮಶಂಕೆಗಳು ಊಟದ ನಂತರ ಬೆಲ್ಲದ ಜೊತೆ ಓಮವನ್ನು ಅಗೆಯುವುದರಿಂದ ನಿವಾರಣೆಯಾಗುತ್ತದೆ. ಪರಂಗಿಕಾಯಿಯನ್ನು ಸಕ್ಕರೆಯೊಂದಿಗೆ ಸೇವಿಸಿದರೆ ಜಂತುಹುಳಗಳು ಸಾಯುತ್ತದೆ. ಮೊಸರನ್ನು ಪ್ರತಿದಿನ ಉಪಯೋಗಿಸುವುದರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಎಲ್ಲ ಹಣ್ಣುಗಳು ರೋಗ ನಿವಾರಕ ಗುಣವನ್ನು ಹೊಂದಿದೆ. ಆಯುರ್ವೇದದ ಪ್ರಕಾರ ಬೆಂಡೆಕಾಯಿ ಹೆಚ್ಚು ವೀರ್ಯವರ್ಧಕ ಶಕ್ತಿಯನ್ನು ಪಡೆದಿದೆ. ಕುರಿಯ ಹಾಲನ್ನು ಶೇಖರಿಸಿ ಅದಕ್ಕೆ ನಿಂಬೆ ರಸವನ್ನು ಹಿಂಡಿ ಸೇವಿಸುವುದರಿಂದ ಆಮಶಂಕೆ ನಿವಾರಣೆಯಾಗುತ್ತದೆ. ನೀರು ಬೆರೆಸಿದ ನಿಂಬೆ ರಸಕ್ಕೆ ಸ್ವಲ್ಪ ಉಪ್ಪು, ಸಕ್ಕರೆ, ಜೀರಿಗೆ ಪುಡಿ ಸೇರಿಸಿ ಸೇವಿಸುವುದರಿಂದ ವಾಂತಿ ನಿಲ್ಲುವುದು. ನಿಂಬೆಹಣ್ಣಿನ ರಸ ಗರ್ಭದಲ್ಲಿರುವ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಮತ್ತು ಮೆದುಳಿಗೆ ಪೋಷಣೆಗೆ ಸಹಕಾರಿಯಾಗಿದೆ. ಬೇಲದ ಹಣ್ಣಿನ ಪಾನಕ ತಯಾರಿಸಿ ಕುಡಿದರೆ ಬಾಯಾರಿಕೆ ಕಡಿಮೆಯಾಗುವುದು, ಬಾಯಿಂದ ಹೊರಡುವ ದುರ್ವಾಸನೆ ನಿಲ್ಲುವುದು, ಒಸರಿನಿಂದಾಗುವ ರಕ್ತಸ್ರಾವ ನಿಲ್ಲುವುದು ಮತ್ತು ರೋಗ ನಿರೋಧಕ ಶಕ್ತಿಯುಂಟಾಗುವುದು. ಒಂದು ಬಟ್ಟಲು ಎಲೆನೀರಿಗೆ 1 ಚಮಚ ಜೇನುತುಪ್ಪ ಸೇರಿಸಿ ಪ್ರತಿದಿನ ಸೇವಿಸುತ್ತಿದ್ದರೆ ನಪುಂಸಕತ್ವ ವೃದ್ಧಿಯಾಗುವುದು, ನರಗಳ ದೌರ್ಬಲ್ಯ ನಿವಾರಣೆಯಾಗುವುದು. ಬೇಸಿಗೆ ಕಾಲದಲ್ಲಿ 1 ದೊಡ್ಡ ಬಟ್ಟಲು ನೀರಿಗೆ 1 ನಿಂಬೆಹಣ್ಣಿನ ರಸ ಹಿಂಡಿ ಪ್ರತಿದಿನ ಸೇವಿಸುತ್ತಿರಿ. ದೇಹದಲ್ಲಿರುವ ಕೊಬ್ಬು ಕರಗಿ ದೇಹದ ತೂಕ ಕ್ರಮೇಣ ಕಡಿಮೆಯಾಗುವುದು. ಪರಂಗಿ ಹಣ್ಣು ಮತ್ತು ಜೇನುತುಪ್ಪ ಸೇರಿಸಿ ತಿನ್ನುವುದರಿಂದ ನರಗಳ ದೌರ್ಬಲ್ಯ ಗುಣವಾಗುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುತ್ತದೆ. ಸಣ್ಣ ಮಕ್ಕಳಿಗೆ ತಿನ್ನಿಸುವುದರಿಂದ ಶಾರೀರಿಕ ಬೆಳವಣಿಗೆಗೆ ಉತ್ತಮವಾಗುತ್ತದೆ. ಊಟದ ನಂತರ ಪರಂಗಿ ಹಣ್ಣು ಸೇವಿಸಿದರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣಿಸುವುದು. ಅನ್ನದೊಂದಿಗೆ ಮೊಸರು, ಬೆಲ್ಲ ಸೇರಿಸಿ ಊಟ ಮಾಡುವುದರಿಂದ ಮೂಲವ್ಯಾಧಿಯು ಗುಣವಾಗುವುದು. ಸೋರೆಕಾಯಿಯ ಸೇವನೆಯು ದೇಹಕ್ಕೆ ತಂಪನ್ನು ನೀಡುವುದು, ವೀರ್ಯವನ್ನು ವೃದ್ಧಿಸಿ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದು. 1 ಲೋಟ ಮಜ್ಜಿಗೆಗೆ ಬಾಳೆಹಣ್ಣನ್ನು ಚೆನ್ನಾಗಿ ಮಸೆದು ಸೇವಿಸುತ್ತಾ ಬಂದರೆ ಆಮಶಂಕೆ ನಿವಾರಣೆಯಾಗುವುದು. 7-8 ಮೆಣಸುಕಾಳುಗಳನ್ನು 1 ಈರುಳ್ಳಿ ಸಹಿತ ಅರೆಯಿರಿ. ಅರೆದ ಪದಾರ್ಥಗಳನ್ನು ತೆಳುವಾದ ಬಟ್ಟೆಯಲ್ಲಿ ಗಂಟು ಕಟ್ಟಿ ರಸ ಹಿಂಡಿ. ಈ ರಸವನ್ನು ರೋಗಿ ಸೇವಿಸಿದಲ್ಲಿ ವಾಂತಿಯು ಕೂಡಲೇ ಹತೋಟಿಗೆ ಬರುವುದು. ಜ್ವರ ಹೆಚ್ಚಾಗಿ ಅಲುಬುತ್ತಿರುವಾಗ ಬಿಲ್ವ ಪತ್ರದ ಎಲೆಗಳನ್ನು ನೀರಿನಲ್ಲಿ ಅರೆದು ನೆತ್ತಿಗೆ ಲೇಪಿಸಿದರೆ ಹಲಬುವಿಕೆ ನಿಲ್ಲುತ್ತದೆ ಮತ್ತು ರೋಗಿಗೆ ನಿದ್ದೆ ಬರುತ್ತದೆ.
2-3 ಬೆಳ್ಳುಳ್ಳಿ ಎಸಳಿಗೆ ಹುರಿಗಡಲೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆಯಲ್ಲಿನ ಜಂತುಹುಳಗಳು ನಾಶವಾಗುತ್ತದೆ. ಪ್ರತಿದಿನ ಬೆಳಗಿನ ಜಾವದಲ್ಲಿ ಒಂದು ಟೊಮೆಟೊ ಹಣ್ಣು ಸೇವಿಸುವುದು ಉತ್ತಮ. 2-3 ತಿಂಗಳುಗಳ ಕಾಲ ಈ ಪದ್ಧತಿಯನ್ನು ತಪ್ಪದೇ ಅನುಸರಿಸಿದರೆ ಆರೋಗ್ಯ ವೃದ್ಧಿಯಾಗುವುದು, ರಕ್ತ ಶುದ್ಧಿಯಾಗುವುದು, ಬೊಜ್ಜು ಕರಗುವುದು, ಮೂತ್ರ ವಿಸರ್ಜನೆ ದೋಷರಹಿತವಾಗುವುದು. ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಮುಖ ತೊಳೆದು 1 ಬಟ್ಟಲು ಶುದ್ಧವಾದ ನೀರು ಕುಡಿಯುವುದರಿಂದ ಅನೇಕ ಜಠರ ದೋಷಗಳು ನಿವಾರಣೆಯಾಗುವುದು. ಹೊರಗೂ ಒಳಗೂ ಚೆನ್ನಾಗಿ ತೊಳೆದ ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಸಂಗ್ರಹಿಸಿಟ್ಟ ನೀರನ್ನು ಕುಡಿಯುವುದರಿಂದ ಹೆಚ್ಚಿನ ಪ್ರಯೋಜನಗಳುಂಟು. ಚೆನ್ನಾಗಿ ಮಾಗಿದ ಅನನಾಸು ಹಣ್ಣಿನಿಂದ ತಯಾರಿಸಿದ ಪಾನಕ ಸೇವಿಸುವುದರಿಂದ ಮೂತ್ರಕಟ್ಟು ನಿವಾರಣೆಯಾಗುವುದು. ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಪ್ರತಿದಿನ ಉಪಯೋಗಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ, ರಕ್ತದ ಪ್ರಮಾಣ ಹೆಚ್ಚುತ್ತದೆ. ಜಠರದಲ್ಲಿ ಗಾಳಿ ಸಂಗ್ರಹಣೆಗೆ ಬೆಳ್ಳುಳ್ಳಿ ಅವಕಾಶ ನೀಡುವುದಿಲ್ಲ. ಬಹಳ ದಪ್ಪಗಿರುವ ವ್ಯಕ್ತಿಗಳು ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಸಣ್ಣ ಆಗುತ್ತಾರೆ. ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆ ಏಲಕ್ಕಿ ಪುಡಿ ಬೆರೆಸಿ ಸೇವಿಸಿದರೆ ವಾಂತಿ ನಿಲ್ಲುತ್ತದೆ. 5-6 ಒಣದ್ರಾಕ್ಷಿಗಳನ್ನು ಸ್ವಲ್ಪ ನೀರಿನಲ್ಲಿ ಕಿವುಚಿ ಸೇವಿಸಿದರೆ ಅಜೀರ್ಣ ದೂರವಾಗುವುದು. ಒಸಡಿಗೆ ನಿಂಬೆಹಣ್ಣಿನ ರಸ ಹಚ್ಚುವುದರಿಂದ ಹಲ್ಲು ನೋವು ದೂರವಾಗುವುದು. ನಿತ್ಯವೂ 3-4 ಸಲ ನಿಂಬೆಹಣ್ಣಿನ ರಸ ಸೇವಿಸಿದರೆ ಸ್ತ್ರೀಯರಿಗೆ ಉಂಟಾಗುವ ಮುಟ್ಟಿನ ತೊಂದರೆಗಳು ನಿವಾರಣೆಯಾಗುವುದು. ರಕ್ತದೊತ್ತಡ ಇರುವವರಿಗೆ ಬೆಳ್ಳುಳ್ಳಿ ದಿವ್ಯ ಔಷಧಿ. ಕ್ಷಯ ರೋಗಿಗಳಿಗೂ ಸಹ ರೋಗ ಇದ್ದಾಗ ಹಾಗೂ ವಾಸಿಯಾದ ಮೇಲೂ ಕೆಲಕಾಲ ಉಪಯೋಗಿಸುತ್ತಿದ್ದರೆ ಕ್ಷಯರೋಗ ನಿವಾರಣೆಯಾಗುವುದು. ಜೀರ್ಣಶಕ್ತಿಯು ಹೆಚ್ಚಾಗಲು ಊಟವಾದ ಮೇಲೆ ಸೋಂಪು ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಂಡು ಅಗಿಯುತ್ತಾ ನೀರನ್ನು ಕುಡಿಯುತ್ತಿರಬೇಕು. ಕಣ್ಣು ಚುಚ್ಚುತ್ತಿದ್ದರೆ ದಿನಕ್ಕೆ 2 ಬಾರಿ 5-6 ತೊಟ್ಟು ಎದೆಹಾಲನ್ನು ಪ್ರತಿಯೊಂದು ಕಣ್ಣಿಗೂ ಬಿಡುತ್ತಿದ್ದರೆ ಗುಣ ಕಂಡುಬರುವುದು. ಶರೀರದ ತೂಕ ಕಡಿಮೆ ಮಾಡಿಕೊಳ್ಳಲು ಚೆನ್ನಾಗಿ ಪಕ್ವಗೊಂಡ 2 ಟೊಮೆಟೊ ಹಣ್ಣುಗಳನ್ನು ಪ್ರತಿದಿನ ಮುಂಜಾನೆ ಸೇವಿಸುವುದರಿಂದ ಶರೀರ ತೂಕ ಇಳಿಮುಖವಾಗುತ್ತದೆ. ಅದರಲ್ಲಿರುವ ಪೌಷ್ಟಿಕಾಂಶದಿಂದ ಶರೀರ ಬಲಿಷ್ಠವಾಗಲು ಅಗತ್ಯವಾದ ಮೂಲ ಆಹಾರ ಟೊಮೆಟೊ ಹಣ್ಣು. ನೀರಿನೊಂದಿಗೆ ಸ್ವಲ್ಪ ನಿಂಬೆ ರಸ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಸೇವಿಸುತ್ತಿದ್ದರೆ ಅಜೀರ್ಣ ನಿವಾರಣೆಯಾಗುವುದು. ಮಕ್ಕಳಿಗೆ ಕಾಫಿ ಕೊಡುವುದರಿಂದ ಅವರ ಬೆಳವಣಿಗೆ ಕುಂಠಿತವಾಗುವುದು. ಅದರಿಂದ ಮಕ್ಕಳಿಗೆ ಕಾಫಿ ಅಭ್ಯಾಸ ಮಾಡದಿರುವುದೇ ಲೇಸು. ಶುಂಠಿಯು ಬಹಳ ಉತ್ತಮವಾದ ಜೀರ್ಣಕಾರಕ ವಸ್ತು. ಇದನ್ನು ಬಳಸುವುದರಿಂದ ಜಠರದಲ್ಲಿ ಹೆಚ್ಚು ರಸ ವೃದ್ಧಿಯಾಗುತ್ತದೆ. ಇದರಿಂದ ಜೀರ್ಣಶಕ್ತಿ ಅಧಿಕವಾಗುತ್ತದೆ. ಹಸಿ ಶುಂಠಿಯು ಒಣಗಿದ ಶುಂಠಿಗಿಂತ ಉತ್ತಮ. ಅಜೀರ್ಣ ನಿವಾರಣೆಗೆ ದಾಹ ನೀಗಲು ನಿಂಬೆಹಣ್ಣಿನ ಪಾನಕ ಕುಡಿಯಿರಿ. ಶ್ರೀಗಂಧವನ್ನು ತೇದು ಬಿಸಿ ನೀರಿನಲ್ಲಿ ಕದಡಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ದುರ್ಗಂಧ ದೂರವಾಗಿ ಒಸಡು ಗಟ್ಟಿಯಾಗುವುದು. ಬಾಯಿಯ ನಾತಕ್ಕೆ ಶ್ರೀಗಂಧ ಬಿಸಿ ನೀರು ನಿಂಬೆಹಣ್ಣಿನ ರಸದಿಂದ ಬಾಯಿ ಮುಕ್ಕಳಿಸಿ. ಹೊಟ್ಟೆಯಲ್ಲಿ ಜಂತುಹುಳಗಳಿದ್ದರೆ ಬೆಳ್ಳುಳ್ಳಿ ದ್ರಾವಣಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ಮಲದಲ್ಲಿ ಜಂತುಹುಳಗಳು ಹೊರಬೀಳುವುದು. ಪ್ರತಿ ಊಟದ ನಂತರ ಹಲ್ಲುಗಳನ್ನು ಉಜ್ಜುವುದು ಹಲ್ಲುಗಳ ಸ್ವಚ್ಛತೆ ದೃಷ್ಟಿಯಿಂದ ಅಗತ್ಯ. ನಿಂಬೆಹಣ್ಣಿನ ರಸ ಮತ್ತು ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ನಾಲಿಗೆ ಮತ್ತು ಹಲ್ಲು ಶುಭ್ರಗೊಂಡು ಬೆಳ್ಳಗಿರುತ್ತದೆ. ಪರಂಗಿ ಹಣ್ಣನ್ನು ಚೆನ್ನಾಗಿ ಸೇವಿಸುವುದರಿಂದ ಶೀಘ್ರವಾಗಿ ಪಚನವಾಗುವುದು. ದಿನನಿತ್ಯದ ಆಹಾರದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಬಳಸುವುದರಿಂದ ರಕ್ತ ಶುದ್ಧಿಯಾಗುವುದಲ್ಲದೆ ಜಠರದಲ್ಲಿ ವಾಯುದೋಷವನ್ನು ತಡೆಗಟ್ಟುವುದು. ಮೂಲವ್ಯಾಧಿಗೆ ಬೆಳಿಗ್ಗೆ ನೆನೆಸಿಟ್ಟ 2 ಒಣ ಅಂಜೂರಗಳನ್ನು ಸಂಜೆ ತಿನ್ನಬೇಕು. ಸಂಜೆ ನೆನೆಸಿಟ್ಟ 2 ಅಂಜೂರಗಳನ್ನು ಬೆಳಿಗ್ಗೆ ತಿನ್ನಬೇಕು. ಹೀಗೆ 10 ದಿನ ತಿಂದರೆ ಲಾಭ ಉಂಟಾಗುತ್ತದೆ. ಕೂದಲು ಉದುರುತ್ತಿದ್ದರೆ ನಿಂಬೆಹಣ್ಣಿನ ರಸವನ್ನು ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ತೊಳೆಯಿರಿ. ಆಗಾಗ್ಗೆ ಈ ರೀತಿ ಮಾಡುತ್ತಿದ್ದರೆ ಕೂದಲು ಉದುರುವುದು ನಿಂತು ಹೋಗುವುದು. ಮೂಗಿನಿಂದ ರಕ್ತ ಸುರಿಯುತ್ತಿದ್ದರೆ ಜಜ್ಜಿದ ಈರುಳ್ಳಿಯನ್ನು ಮೂಗಿಗೆ ಹಿಡಿದು ವಾಸನೆ ತೆಗೆದುಕೊಳ್ಳಬೇಕು. ಹೆಚ್ಚು ಹೆಚ್ಚು ನೀರು ಸೇವಿಸುವುದರಿಂದ ಉರಿಮೂತ್ರ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುವುದು. ದಿನದಲ್ಲಿ ಕನಿಷ್ಠ 2-3 ಲೀಟರ್ ನೀರು ಸೇವಿಸಬೇಕು. 1 ಬಟ್ಟಲು ನೀರಿಗೆ ಅರ್ಧ ಹೋಲು ನಿಂಬೆಹಣ್ಣಿನ ರಸ ಹಿಂಡಿ 1 ಚಿಟಿಕೆ ಉಪ್ಪಿನ ಪುಡಿ ಬೆರೆಸಿ
ಸೇವಿಸುವುದರಿಂದ ಹೆಚ್ಚು ಪ್ರಯೋಜನ ಉಂಟು. ರಾತ್ರಿ ಊಟವಾದ ಬಳಿಕ 1-2 ಲೋಟ ಗಸಗಸೆ ಪಾಯಸ ಕುಡಿದರೆ ಸೊಗಸಾದ ನಿದ್ದೆ ಬರುತ್ತದೆ. ಶರೀರಕ್ಕಾದ ಸುಸ್ತು, ಆಯಾಸ, ನೋವು ಮೊದಲಾದವು ಗಸಗಸೆ ಸೇವನೆಯಿಂದ ಗುಣವಾಗುತ್ತದೆ. ಗರ್ಭಿಣಿಯರು ಕಿತ್ತಳೆಯನ್ನು ಕ್ರಮವಾಗಿ ಸೇವಿಸುವುದರಿಂದ ಹೆರಿಗೆ ಸುಖಕರವಾಗಿ ಆಗುತ್ತದೆ. ಒಣದ್ರಾಕ್ಷಿ ಸೇವಿಸುವುದರಿಂದ ದೇಹದಲ್ಲಿ ಲವಲವಿಕೆ ಉಂಟಾಗುತ್ತದೆ. ನಿಂಬೆಹಣ್ಣಿನ ರಸದಲ್ಲಿ ಗಂಧದ ಪುಡಿ ತೇದು ಲೇಪಿಸಿದರೆ ತುರಿಕಜ್ಜಿ ನಿವಾರಣೆಯಾಗುತ್ತದೆ. ಗಂಟಲಿನ ರೋಗಗಳಿಗೆ ಅನನಾಸು ಹಣ್ಣಿನ ರಸ ಉತ್ತಮ. ಎಮ್ಮೆ ಅಥವಾ ಹಸುವಿನ ತಾಜಾ ಸೆಗಣಿಯನ್ನು ಆಗಾಗ್ಗೆ ಮೂಸಿ ನೋಡುತ್ತಿದ್ದರೆ ಮುಟ್ಟಿನಲ್ಲಿ ಆಗುವ ಅತಿ ರಕ್ತಸ್ರಾವ ನಿಲ್ಲುವುದು. ಬೆಳ್ಳುಳ್ಳಿಯನ್ನು ಆಹಾರದೊಂದಿಗೆ ನಿಯಮಿತವಾಗಿ ಸೇವಿಸುತ್ತಿದ್ದರೆ ಬಹುಕಾಲದಿಂದ ಗುಣವಾಗದ ನೆಗಡಿ ಗುಣವಾಗುತ್ತದೆ. ಮಾವಿನ ತೊಗಟೆಯ ಕಷಾಯಕ್ಕೆ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ನೋವು ನಿವಾರಣೆಯಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ.